ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿದೆ. ಇವತ್ತಿನ ವಿಡಿಯೋದ ಹೆಸರು ಬಂದ್ಬಿಟ್ಟು ನಾನು ಮತ್ತೆ ನಮ್ಮೂರಿನ ರೋಡ್ ಬಗ್ಗೆ ಹೇಳೋಕ್ಕಿಂತ ಮೊದಲೇ ನಮ್ಮೂರಿನ ಬಗ್ಗೆ ಹೇಳ್ತೀನಿ. ನಮ್ಮೂರಿನಲ್ಲಿರುವಂತಹ ಜನರು ಅಥವಾ ನಮ್ಮೂರಿನ ಅಕ್ಕಪಕ್ಕದಲ್ಲಿರುವಂತಹ ಜನರು ಎಲ್ಲರೂ ಕೂಡ ನಾವು ಜಾಸ್ತಿ ದೇವರನ್ನ ನಂಬ್ತೀವಿ, ದೇವರಲ್ಲಿ ಜಾಸ್ತಿ ಭಕ್ತಿ ಇಡ್ತೀವಿ. ಯಾಕಂತ ಹೇಳಿದ್ರೆ ನಮ್ಮೂರಿನ ಅಕ್ಕಪಕ್ಕದಲ್ಲಿರುವಂತಹ ದೇವಸ್ಥಾನಗಳನ್ನ ನೋಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ದೇವಸ್ಥಾನ ಇದೆ, ನೋಡುವಂತ ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನಗಳಿವೆ. ಮೇನ್ ಟೆಂಪಲ್ ಅಂದ್ರೆ ಇಡಗುಂಜಿ ಮಹಾಗಣಪತಿ ಟೆಂಪಲ್. ಈ ದೇವಸ್ಥಾನದ ಊರಿನ ಪಕ್ಕದ ಊರೇ ನಮ್ಮೂರು. ನಮ್ಮೂರಿನ ಪರಿಸ್ಥಿತಿ, ನಮ್ಮೂರಿನ ರೋಡಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳೋಕೆ ನಾನು ಬರ್ತಾ ಇದ್ದೀನಿ. ನಮ್ಮೂರಿನಲ್ಲಿ ಅಂತೂ 50ಕ್ಕಿಂತ ಜಾಸ್ತಿ ಮನೆಗಳಿವೆ. ಈ ಲೆಫ್ಟ್ ಸೈಡ್ ಅಲ್ಲಿ ಏನಿದೆಯೋ ಆ ಕಡೆ ಈ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ಎಂಡ್ ವರೆಗೂ, ರೋಡ್ ಎಂಡ್ ವರೆಗೂ ಒಂದು 50ಕ್ಕಿಂತ ಜಾಸ್ತಿನೇ ಮನೆಗಳಿವೆ. ಇಷ್ಟು ಮನೆಗಳಲ್ಲಿರುವಂತ ಜನರು ಓಡಾಡೋದು ಇದೇ ರೋಡ್ ಅಲ್ಲಿ. ಬೆಳಿಗ್ಗೆ ಆದ್ರೆ ಬೈಕ್, ಕಾರು, ಆಟೋ, ಬಸ್ ಒಂದ್ ಬರಲ್ಲ, ಲಾರಿ, ಪ್ರತಿಯೊಂದು ಇದೇ ರೋಡ್ ಅಲ್ಲಿ ಓಡಾಡುತ್ತೆ. ಸ್ಕೂಲು, ಕಾಲೇಜು ಮತ್ತೆ ಹೈಸ್ಕೂಲ್ ಅಂತ ಓಡಾಡುವಂತ ಎಷ್ಟೊಂದ್ ಜನ ಮಕ್ಕಳು ಮತ್ತೆ ನಡ್ಕೊಂಡು ಹೋಗುವಂತ ಜನ ಕೂಡ ಇದೇ ರೋಡ್ ಅಲ್ಲಿ ಓಡಾಡೋದು. ಈ ತರ ಇದ್ದಾಗ ಈ ರೋಡಿನ ಕತೆ ನೋಡಿ ಯಾವ ತರ ಇದೆ ಅಂತ. ಎಷ್ಟೊಂದು ಹೊಂಡ ಇದೆ, ಎಷ್ಟೊಂದು ಕಲ್ಲು ರೋಡ್ ಮೇಲೆ ಎದ್ದಿದೆ ಅಂತ ಹೇಳಿದ್ರೆ, ಮೇಲ್ಗಡೆ ಗಾಡಿ ನಿಂತ್ಕೊಂಡು ನಾವೇನಾದ್ರು ಬ್ರೇಕ್ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಕೈಲಾಸ ಮುಟ್ತೀವಿ. ಅಂತ ಪರಿಸ್ಥಿತಿ ಇಲ್ಲಿದೆ. ಮಳೆಗಾಲ ಬಂದಾಗ್ಲಂತೂ ಹೇಳೋ ಮಾತೇ ಇಲ್ಲ, ಆ ತರ ಆಗತ್ತೆ ಗತಿ. ಬರೋ ರಾಜಕೀಯದವರು ಕೂಡ ನಮ್ಮೂರಿನ ಅಕ್ಕಪಕ್ಕದಲ್ಲೇ ಇರೋದು, ಆದ್ರೂನು ನಮ್ಮೂರಿನ ಕತೆ ಇರೋದು ಈ ತರನೇ. ರಾಜಕೀಯದವರು ಮನೆ ಬಾಗ್ಲಿ ಕೂಡ ರೋಡ್ ಹೋಗುತ್ತೆ, ಬಟ್ ನಮ್ಮೂರಿಗೆ ಇಷ್ಟೊಂದು ಮನೆಗಳು ಇರುವಂತ ರೋಡ್ ಈ ತರ ಆಗಿದೆ. ಹೇಳೋದೋ ಬಿಡೋದೋ ಏನು ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ನಾವೇ ದಿನಾ ಓಡಾಡ್ತೀವಿ, ದಿನಾ ಮಕ್ಳನ್ನ ಕರ್ಕೊಂಡು ಓಡಾಡ್ತೀವಿ. ಸ್ವಲ್ಪ ದಿನದ ಹಿಂದೆ ನಾನೇ ಈ ರೋಡ್ ಅಲ್ಲಿ ಸ್ಕಿಡ್ ಆಗಿ ಬಿದ್ದಿದ್ದೆ. ಆ ದೇವ್ರ ದಯೆಯಿಂದ ನನ್ಗೆ ಅಂತ ಪೆಟ್ಟೇನೂ ಆಗ್ಲಿಲ್ಲ. ಆದ್ರೂನು ಇಂತ ಪರಿಸ್ಥಿತಿಲಿ ಇರುವಂತ ರೋಡ್ ನೋಡಿಯೂ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದೇ ಸ್ವಲ್ಪ ಬೇಜಾರಿನ ವಿಷಯ. ಈ ರೋಡಲ್ಲಂತೂ ಮಳೆ ಬಂದಾಗ್ಲಂತೂ ಫುಲ್ ನೀರ್ ತುಂಬತ್ತೆ, ಹೊಳೆ ತರ ಕಾಣಿಸುತ್ತೆ. ರೋಡಲ್ಲಿ ನೀರ್ ತುಂಬಿ ಅಲ್ಲಿ ಕೆಳಗಡೆ ಇರುವಂತ ಮನೆಗಳಿಗೆಲ್ಲ ನೀರ್ ನುಗ್ಗುತ್ತೆ. ನೆಕ್ಸ್ಟ್ ಯಾರಿಗಾದ್ರೂ ಏನಾದ್ರೂ ಆಗೋ ಮೊದಲು ಇದಕ್ಕೆ ಸಂಬಂಧಪಟ್ಟವರು ಇದನ್ನ ಸರಿ ಮಾಡ್ಲಿ. 2025 ಅಂತೂ ಮುಗ್ದೇ ಹೋಯ್ತು. ಇನ್ನು 2026 ಏನಾದ್ರೂ ಚೇಂಜಸ್ ಆಗತ್ತಾ ನೋಡೋಣ. ಓಕೆ, ಇದೇ ವಿಷಯ ಇರೋದು ಹೇಳ್ಬೇಕು ಅಂತ ಅನಿಸ್ತು, ಹೇಳಿದೀನಿ. ಟೇಕ್ ಕೇರ್, ಬಾಯ್.